ನಮಸ್ತೆ ಸ್ನೇಹಿತರೆ, ಇದು ನಮ್ಮ ಉತ್ತಮ ನಟಿ ದಿವಂಗತ ಲೀಲಾವತಿ ಅವರ ಪುಣ್ಯ ಭೂಮಿ. ಈ ಒಂದು ಸ್ಥಳವನ್ನು ತುಂಬ ಸೊಗಸಾದಂತಹ ರೀತಿಯಲ್ಲಿ ನಿರ್ಮಾಣವನ್ನು ಮಾಡಿದ್ದಾರೆ. ಅವರ ಮಗ ವಿನೋದ್ ರಾಜ್ಕುಮಾರ್ ಅವರ ಕನಸು, ಅವರ ತಾಯಿ ಅವರ ಜೀವನದಲ್ಲಿ ಅವರ ಸಾಕಿ ಸಲಹಿದಂತಹ ಋಣವನ್ನು ಈ ಒಂದು ಸಂದರ್ಭದಲ್ಲಿ ತೀರಿಸ್ಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡಬೇಕು. ಸೊಗಸಾದಂತಹ ಒಂದು ಮಂದಿರವನ್ನು ನಿರ್ಮಾಣವನ್ನು ಮಾಡಿದ್ದಾರೆ. ಅವರ ತಾಯಿಯ ಮಂದಿರ ನಿಜವಾಗ್ಲೂ ತುಂಬ ಸೊಗಸಾಗಿದೆ. ಪ್ರತಿಯೊಂದು ಚಿತ್ರಕಲೆ, ಪ್ರತಿಯೊಂದು ದೂರದಿಂದ ಬಂದಂತಹ ಪ್ರತಿಯೊಬ್ಬರಿಗೂ ಕೂಡ ಊಟದ ವ್ಯವಸ್ಥೆಯನ್ನು ಕೂಡ, ಪ್ರಸಾದದ ಕೊಠಡಿಯನ್ನು ಕೂಡ ಈ ಒಂದು ಭಾಗದಲ್ಲಿ ಮಾಡಿದ್ದಾರೆ. ದಕ್ಷಿಣ ದಿಕ್ಕಿಗೆ ಬರುವಂತಹ ಈ ಒಂದು ಬಾಗಿಲನ್ನು ಮಾಡಿದ್ದಾರೆ. ದೇವಸ್ಥಾನದ ರೀತಿಯಲ್ಲಿ ಈ ಒಂದು ಮಂದಿರವನ್ನು ಮಾಡಿದ್ದಾರೆ. ನೆಲಮಂಗಲದ ಸಮೀಪದಲ್ಲಿರುವ ಈ ಒಂದು ಮಂದಿರ ಸೋಲದೇವನಹಳ್ಳಿ ಎಂಬ ಗ್ರಾಮದಲ್ಲಿದೆ. ಸುಮಾರು ವಿಸ್ತೀರ್ಣವನ್ನು ಹೊಂದಿರುವಂತಹ ಈ ಒಂದು ಮಂದಿರ ನೋಡೋದಕ್ಕೆ ತುಂಬ ಸುಂದರವಾಗಿದೆ. ಯಾವ ಒಂದು ನೆನಪಿನ ಮಂದಿರವನ್ನು ಕೂಡ ನಾವು ಹೋಲಿಸ್ಲಿಕ್ಕಾಗೋದಿಲ್ಲ. ತುಂಬ ಅಷ್ಟು ಒಂದು ಪ್ರೇಮ ಮಂದಿರವನ್ನು ನೋಡಿರ್ಬೋದು. ಆದರೆ ಈ ಒಂದು ತಾಯಿಯ ಒಂದು ಮಂದಿರವನ್ನು ನಮ್ಮ ವಿನೋದ್ ರಾಜ್ಕುಮಾರ್ ಅವರು ಅವರ ತಾಯಿಗೋಸ್ಕರ ಮಾಡಿದ್ದಾರೆ. ತಾಯಿ ಲೀಲಾವತಿಗೋಸ್ಕರ. ಆ ಸುತ್ತ ಇರುವಂತಹ ಪರಿಸರ ಹಾಗೂ ಅಕ್ಕಪಕ್ಕದಲ್ಲಿರುವಂತಹ ಕಲ್ಲಿನ ಕೆತ್ತನೆಗಳು, ಅಲ್ಲಿರುವಂತಹ ಕಲೆ, ಚಿತ್ರಕಲೆ, ಆ ಫೋಟೋಗಳು, ಅವರ ನಟನೆಯನ್ನು ಮಾಡಿದಂತಹ ನೆನಪಿನ ಚಿತ್ರಗಳನ್ನು, ಫಿಲಮ್ಗಳಲ್ಲಿ ಮಾಡಿದಂತಹ ಆ ಕೆಲವು ಹಳೆಯ ಚಿತ್ರದ ಸಂದರ್ಭಗಳನ್ನು ಒಂದು ಫೋಟೋದಲ್ಲಿ ಚಿತ್ರಣವನ್ನು ಮಾಡಿ ಆ ಗೋಡೆಗಳಲ್ಲಿ ಕೂಡ ಒಂದು ಫೋಟೋ ಫ್ರೇಮ್ಗಳನ್ನು ಹಾಕಿದ್ದಾರೆ. ಅದಕ್ಕೆ ಬಿಟ್ಟಿರುವಂಥ ಲೈಟಿಂಗು ಅಷ್ಟೇ ಸೊಗಸಾಗಿದೆ. ಹಾಗೂ ಒಂದು ಕಲ್ಲಿನಲ್ಲಿ ನಿರ್ಮಾಣ ಬಂದಂಥ ಪ್ರತಿಯೊಂದು ಕಂಬಗಳು ಕೂಡ ಅಷ್ಟು ಸೊಗಸಾಗಿದೆ. ಯಾವೊಬ್ಬ ದೊಡ್ಡ ನಟರಿಗೂ ಕೂಡ ಈ ಒಂದು ರೀತಿಯ ಒಂದು ಮಂದಿರವನ್ನು ಯಾರೂ ಕೂಡ ಮಾಡೇ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡಬೇಕು. ಎಂಟ್ರೆನ್ಸ್ನಲ್ಲಿ ಬರ್ತಿದ್ದಂಗೆ ಒಂದು ದೊಡ್ಡ ಟಿವಿಯನ್ನು ಕೂಡ ಅಳವಡಿಸಿದ್ದಾರೆ. ಲೀಲಾವತಿ ಅಮ್ಮನವರ ಸಮಾಧಿ ಎಷ್ಟು ಸೊಗಸಾಗಿ ನಿರ್ಮಾಣವನ್ನು ಮಾಡಿದ್ದಾರೆ ಅಂತ ಅಂದರೆ ಅಷ್ಟು ಸೊಗಸಾಗಿದೆ. ಆ ತಾಯಿ ಮಗನ ಬಂಧ ಈ ಒಂದು ಚಿತ್ರಣಗಳಲ್ಲಿ ನಾವು ನೋಡ್ಬೋದಾಗಿದೆ. ಆಗಿನ ಕಾಲದಲ್ಲಿ ಮುಖ್ಯಮಂತ್ರಿಗಳಿಂದ ಪಡೆದಂತಹ ಬಹುಮಾನಗಳು ನಮ್ಮ ಎಸ್ ಬಂಗಾರಪ್ಪ ಹಾಗೂ ಹೆಗ್ಡೆ ಹಾಗೂ ನಮ್ಮ ಶಂಕರ್ನಾಗ್ರವರ ಜೊತೆಯಲ್ಲಿ ನಮ್ಮ ಮೈಸೂರು ರಾಜರು, ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಅವರ ಭೇಟಿಯ ಚಿತ್ರಗಳು ಹಾಗೂ ಸುಧಾಮೂರ್ತಿ ಅಮ್ಮನವರ ಜೊತೆಯಲ್ಲಿ ಭೇಟಿಯಾದಂತಹ ಸಂದರ್ಭದ ಫೋಟೋಗಳನ್ನು ಈ ಒಂದು ಸಂದರ್ಭದಲ್ಲಿ ನೋಡ್ಬೋದು. ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ತೆಗೆದುಕೊಂಡಂತಹ ಒಂದು ಫೋಟೋ ಹಾಗೂ ಯಡಿಯೂರಪ್ಪನವರ ಜೊತೆಯಲ್ಲಿ ಸನ್ಮಾನಿಸಿದಂತಹ ಚಿತ್ರಣ ಹಾಗೂ ಅಂದಿನ ಕಾಲದಲ್ಲಿ ಮೈಸೂರು ರಾಜರ ತೆಗೆದುಕೊಂಡಂತಹ ಚಿತ್ರಣಗಳು, ಹಳೆಯ ಚಿತ್ರಗಳ ಒಂದು ಚಿತ್ರಣ, ವೈಟ್ ಆ್ಯಂಡ್ ಬ್ಲ್ಯಾಕ್ ಸಿನಿಮಾಗಳ ಚಿತ್ರಣವನ್ನು ಈ ಒಂದು ಸಂದರ್ಭದಲ್ಲಿ ನೋಡ್ಬೋದು. ಸ್ನೇಹಿತರೆ, ತಾಯಿ ಮಗನ ಒಂದು ಚಿತ್ರ ನೋಡಲಿಕ್ಕೆ ತುಂಬ ಸೊಗಸಾಗಿದೆ. ಎಲ್ಲರೂ ಕೂಡ ನೀವು ಈ ಒಂದು ಸ್ಥಳವನ್ನು ವೀಕ್ಷಣೆಯನ್ನು ಮಾಡಿ ಆ ತಾಯಿಯ ಬಂಧವನ್ನು ನೀವು ಇಲ್ಲಿ
ಕಣ್ತುಂಬಿಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತೇನೆ. ನಮ್ಮ ಕರ್ನಾಟಕದ ಒಂದು ಆಸ್ತಿ, ಆ ಆಸ್ತಿಯನ್ನು, ಆ ತಾಯಿಯನ್ನು ಒಂದು ಮಂದಿರವನ್ನು ನಿರ್ಮಾಣ ಮಾಡಿದರೆ ಶುಭವಾಗಲಿ ಅವ್ರಿಗೆ.